ಕೇಸರಿ ವಿದ್ಯೆ ವೆರಿ ವೆಲ್ಕಮ್ ಬ್ಯಾಕ್. ಸೊ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಸೊ ರಿಸಲ್ಟ್ ಬಗ್ಗೆ. ಅದ್ರ ಜೊತೆಗೆ ವಿದ್ಯಾರ್ಥಿಗಳು ಭಾಳ ಜನ ಡೌಟ್ಸ್ ಕೇಳಿದ್ದಾರೆ. ಸರ್ ಇವಾಗ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂತಂದರೆ, ಸೊ ವಿದ್ಯಾರ್ಥಿಗಳಿಗೆ ಭಾಳ ಜನ ಈ ರೀತಿ ಕಮೆಂಟ್ ಹಾಕಿದ್ದೀರಾ ಕೆ ಸಿ ಟಿ ಲಿಸ್ಟ್ ರ್ಯಾಂಕಿಂಗ್ ಬಂದಿದೆ ಅಂತ. ಸೊ ನೀವು ಇದ್ರ ಜೊತೆಗೆ ನಿಮ್ಮ ಕೋರ್ಸ್ ಕೂಡ ಹೇಳಿ, ಸಿ ಎಸ್ಸು ಏನು ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನು ಅಂತ ಹಾಕಿ, ಆಯಿತಾ. ಡಾಕ್ಯುಮೆಂಟ್ ವೆರಿಫಿಕೇಷನು ರಿಸಲ್ಟ್ ಬಂದ ತಕ್ಷಣ ಆಗುತ್ತೆ. ರಿಸಲ್ಟ್ ಬಂದುಬಿಟ್ಟು ಇನ್ನೊಂದು 3-4 ದಿನದಲ್ಲಿ ನಿಮಗೆ ಸ್ಕೆಡ್ಯೂಲ್ನ ಸೆಂಡ್ ಮಾಡ್ತಾರೆ. ಡಿಪೆಂಡ್ ಅಪ್ ನಿಮ್ಮ ರ್ಯಾಂಕಿಂಗ್ ಬೇಸಿಸ್ ಮೇಲೆ ಒಂದು ಡೇಟನ್ನು ಕೊಡ್ತಾರೆ. ಆ ಡೇಟಿಗೆ ನೀವು ಹೋಗಬೇಕು. ಬೈ ಚಾನ್ಸ್ ಇಲ್ಲ ಅವತ್ತು ಮದುವೆ ಇದೆ, ಏನೋ ಮಿಸ್ ಆಗಿ ನೀವು ಹೋಗಲಿಲ್ಲ ಅಂತಂದರೆ ಮತ್ತೆ ಡೇಟ್ ಕೊಡಲ್ಲ ಅವರು. ಅದಕ್ಕೋಸ್ಕರ ಪ್ಲೀಸ್ ಓಕೆ. ಸರ್ ಐ ಗಾಟ್ 100 ಔಟ್ ಆಫ್ 145. ಸೊ ಚಾನ್ಸಸ್ ಇದೆ ಬೈ ಥರ್ಡ್ ರೌಂಡ್ ನಿಮಗೆ ಸಿಗ್ಬೋದು. ವೆಟರ್ನರಿ ವೇಟ್ ಮಾಡಿ ಓಕೆ. ಮತ್ತು ನಿಮ್ಮ ಕ್ಯಾಟಗರಿ ಯಾವುದಂತ ತಿಳಿಸಿ. ಕ್ಯಾಟಗರಿ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ, ರಿಸರ್ವೇಷನ್ ಇರುತ್ತೆ. ಅಂದರೆ ಎಡಿಟಿಂಗ್ ಆಪ್ಷನ್ ಈ ಸತಿ ಚಾನ್ಸಸ್ ಇದೆ, ಬರ್ಬೋದು ಚಾನ್ಸಸ್ ಇದೆ. ವೇಟ್ ಮಾಡಿ ನೋಡೋಣಂತೆ ಓಕೆ. ಸೊ ನಿಮ್ಮ ರ್ಯಾಂಕಿಂಗ್ ನಾನು ನಿಮಗೆ ಕಮೆಂಟಲ್ಲಿ ಹಾಕ್ತೀನಿ, ವೇಟ್ ಮಾಡಿ. ನೆಕ್ಸ್ಟು ಥ್ಯಾಂಕ್ಸ್ ಅಂತ ಹಾಕಿದ್ದೀರಾ ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ, ಇವಾಗ ನೆಕ್ಸ್ಟ್ ಪ್ರೊಸೆಸ್ ವಿದ್ಯಾರ್ಥಿ ಕೇಳಿ ಕೇರ್ಫುಲ್ಲಾಗಿ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಏನಂದರೆ, ಸೊ ಇಲ್ಲಿ ವೆಬ್ಸೈಟಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಕೊಟ್ಟಿರುವಂಥ ಪ್ರಕಾರ. ಸೊ ನಿಮಗೆ ಮೇಯಲ್ಲಿ ಈ ಮೇ 20 ಅಂತ ಕೊಡ್ತಾ ಇದ್ದಾರೆ ಓಕೆ. ಸೊ ಇಲ್ಲಿ ನೋಡ್ತಾರೆ ಮೇ 20 ಅಂತ ಕೊಟ್ಟಿದ್ದಾರೆ. ಸೊ ಇದು ಮೇ 20 ಅಲ್ಲ, ಯಾಕಂದರೆ ನಿಮಗೆ 7th ಆಬ್ಜೆಕ್ಷನ್ ಇದೆ. ಸೊ ಬೈ ಚಾನ್ಸ್ ಮೋಸ್ಟ್ ಅಲ್ಲಿ ಬೈ ಟ್ಯೂಸ್ಡೇ ನಿಮಗೆ ಆಬ್ಜೆಕ್ಷನ್ ರೈಸ್ ಮಾಡಿ ಕೊಟ್ಟಿದ್ದಾರೆ, ಡಿಪೆಂಡ್ ಅಪಾನ್ ದ ಕೀ ಆನ್ಸರ್. ಸೊ ನಿಮಗೆ ಮುಂದಿನ ವಾರ ಬೈ ಸ್ಯಾಟರ್ಡೇ ಒಳಗಡೆ ಅಥವಾ ಬೈ ಫ್ರೈಡೇ ಒಳಗಡೆ ನಿಮಗೆ ರಿಸಲ್ಟ್ ಬರೋ ಚಾನ್ಸ್ ಹೈ ಇದೆ. ಯಾಕಂದರೆ ಆಬ್ಜೆಕ್ಷನ್ ರೈಸ್ ಆದಮೇಲೆ, ಯಾಕಂದರೆ ಫಸ್ಟ್ ಆಫ್ ಆಲ್ ಎಲ್ಲ ಕೂಡ ಕೀ ಆನ್ಸರ್ ಮೇಲೇ ಫೈನಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ರ್ಯಾಂಕಿಂಗ್ ಓಕೆ. ಎಲ್ಲ ವಿದ್ಯಾರ್ಥಿ ಗೊತ್ತಾಗಿದೆ ಎಷ್ಟು ರ್ಯಾಂಕಿಂಗ್ ಬಂದಿದೆ ಅಂತ. ಆದರೆ ಇವಾಗ ಏನಪ್ಪ ಅಂದರೆ ಒಂದು ರಿಸಲ್ಟ್ ಲಿಂಕ್ ಬರಬೇಕು ಅಷ್ಟೇ ಓಕೆ. ಸೊ ನಿಮಗೆ ಮುಂದಿನ ವಾರ ಒಳಗಡೆ ನಿಮಗೆ ರಿಸಲ್ಟ್ ಬರೋ ಚಾನ್ಸ್ ಹೈ ಇದೆ ಓಕೆ. ಸೊ ಪ್ಲೀಸ್ ನೀವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಸೊ ನಾನು ಹೇಳಿದ ಸೊ ಫ್ರೀದಾಗ ಹೋಗಿಬಿಟ್ಟು ಟಿ ಸಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮತ್ತು ಸ್ಟಡಿ ಸರ್ಟಿಫಿಕೇಟನ್ನು ಮತ್ತು ಪ್ರೊವಿಷನ್ ಮಾರ್ಕ್ಸ್ ಕಾರ್ಡನ್ನು ಪಡೆದುಕೊಂಡು ಬನ್ನಿ ನಿಮ್ಮ ಕಾಲೇಜ್ ಮುಖಾಂತರ, ಆಯಿತಾ. ಮತ್ತು ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಎಡಿಟ್ ಮಾಡಿಸಿತ್ತಂದರೆ ಡೇಟ್ ಬಾರ್ ಆಗಿದ್ದರೆ ಹೊಸದಾಗಿ ಮಾಡಿಸ್ಕೊಂಡು ಬನ್ನಿ, ಆಯಿತಾ. ಅದ್ರ ಜೊತೆಗೆ ಡೊಮೆಸ್ಟಿಕ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡ್ರೆ ಉತ್ತಮ, ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ ಓಕೆ. ಅದು ಆ ರೀತಿ ಮಾಡಿಸ್ಕೊಳ್ಳಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಸ್ಕಾಲರ್ಶಿಪ್ಗೆ ಯಾವ ಚೆಕ್ ಮಾಡಬೇಕಂದ್ರೆ ಗೂಗಲಲ್ಲಿ ಹೋಗಿಬಿಟ್ಟು ಸೊ ನಿಮಗೆ ಆಫ್ಟರ್ ಸೆಕೆಂಡ್ PUC ಸ್ಕಾಲರ್ಶಿಪ್ ಅಂತ ನೀವು ಹೊಡಿಬೇಕು ಓಕೆ. ಇನ್ನೂ ಬೇರೆ ನಿಮಗೆ ಪೋರ್ಟಲ್ನ ಸೆಂಡ್ ಮಾಡ್ತೀನಿ, ಅದು ಹೊಡೆದಾಗ ನಿಮಗೆ ಸಾಕಷ್ಟು ಓಕೆ. ಮತ್ತು ಇನ್ನೊಂದೇನಪ್ಪ, ನ್ಯೂಸ್ ಪೇಪರ್ ಓದ್ತಾ ಇರಬೇಕು. ನ್ಯೂಸ್ ಪೇಪರ್ ಓದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಸ್ಕಾಲರ್ಶಿಪ್ ಹೊಸದಾಗಿ ಬಂದಿದೆ ಅಂತ. ಮತ್ತು ನಿಮ್ಮ ಡಿಸ್ಟಿಕ್ ಮುಖಾಂತರ ಕೂಡ ಸಾಕಷ್ಟು ಸ್ಕಾಲರ್ಶಿಪ್ ಸಿಗ್ತಾ ಇರುತ್ತೆ. ಇವಾಗ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವಾರ್ಡ್ ಮಾಡ್ತಾರೆ ಡಿಸ್ಟಿಕಲ್ಲೇ, ಅಲ್ಲೇ ಒಂದು 10,000 ಕೊಡ್ತಾ ಇರ್ತಾರೆ ನಿಮಗೆ. ಅದ್ರ ಜೊತೆಗೆ ನೀವು NSP ಅಂದ್ರೆ ಅಪ್ಲೈ ಮಾಡೇ ಮಾಡ್ತೀರಿ, ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್. ಅದೇ ರೀತಿ SSP ಸ್ಟೇಟ್ ಸ್ಕಾಲರ್ಶಿಪ್ ಕೂಡ ಅಪ್ಲೈ ಮಾಡೇ ಮಾಡ್ತೀರಾ ಆಫ್ಟರ್ PUC. ನೆಕ್ಸ್ಟ್ ಏನಪ್ಪ ಅಂದರೆ, ನೀವು ಇನ್ ಕೇಸ್ ಗೌರ್ಮೆಂಟ್ ಕಾಲೇಜ್ ಆಗಿದ್ದರೆ ನಂಗೆ ಕಮೆಂಟ್ ತಿಳಿಸಿ. ಗೌರ್ಮೆಂಟ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ಮೆರಿಟ್ ನಂತರ ಅಂತ ಕೊಡ್ತಾರೆ. ಮೆರಿಟ್ ನಂತರ ಅಂತ ಅಂದರೆ, ಇನ್ನು KCTಯಲ್ಲಿ ಯಾರು 80% ಅಂದರೆ PUCಯಲ್ಲಿ ಯಾರು 80% ಅಬೋವ್ ಮಾಡಿರ್ತೀರಾ, ಅಥವಾ ಏನು ಒಟ್ಟು KCTಯಲ್ಲಿ ಯಾರು ಅಡ್ಮಿಷನ್ ಮಾಡ್ಕೋತೀರಾ, ಯಾರಿಗೆ ಕಾಲೇಜ್ ಸಿಗತ್ತೆ ಅಂಥವರಿಗೆ, ಸೊ ನಿಮ್ಮ ಏನು ಫಸ್ಟ್ ಕಾಲೇಜ್ ಫೀಸ್ ಕಟ್ತಿರಲ್ವ, ಕೆ ಇ ಫೀಸ್ ಎಕ್ಸಾಂಪಲ್ ಕೆ ಇ ಫೀಸ್ ಒಂದು 90,000 ಅಂತ ಅಂದ್ಕೊಳ್ಳಿ. ಆ 90,000 ನಿಮಗೆ ರಿಫಂಡ್ ಆಗುತ್ತೆ ಓಕೆ. ಇದು ಅಂತ ನಿಮಗೆ ಬೆನಿಫಿಟ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಬೇರೆ ನಿಮಗೆ ಪ್ರೈವೇಟ್ ಮುಖಾಂತರ ಸ್ಕಾಲರ್ಶಿಪ್ ಸಿಗುತ್ತೆ. ಈವನ್ ಬಡ್ಡಿ ಫೋರ್ ಸ್ಟಡಿಯಲ್ಲೂ ಕೂಡ ಸಿಗುತ್ತೆ. ಬಟ್ ಬೇರೆ ನಿಮಗೆ ಸ್ಕಾಲರ್ಶಿಪ್ ಕೂಡ ಸಿಗ್ತಾ ಇರುತ್ತೆ ಓಕೆ. ಸೊ ಬೇರೆ ಕೆಲವೊಂದು ಫೌಂಡೇಶನ್ ಇದ್ದಾವೆ, ಅಲ್ಲಿ ಕೂಡ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ ಬೇಸ್ಡ್ ಆನ್ ಯುವರ್ ರಿಸಲ್ಟ್ ಮೇಲೆ ಓಕೆ. ಇಫ್ ಯರ್ ಮೆರಿಟ್ ಓಕೆ. ಸೊ ಇಂಥವೆಲ್ಲ ಸ್ಕಾಲರ್ಶಿಪ್ ಇರುತ್ತೆ, ಇನ್ನೂ ಕೂಡ ಬಹಳಷ್ಟು ಇದ್ದಾವೆ. ನಾನು ಬರುವಂಥ ದಿನಗಳಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೆ ರೆಡಿ ಮಾಡ್ಕೊಳ್ಳಿ. ಸೊ ರಿಸಲ್ಟ್ ಆದಷ್ಟು ಬೇಗ ಬರುತ್ತೆ, ಡೋಂಟ್ ವರಿ. ಸೊ ಲೈಕ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು.